ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಮಾಲ್ತೇಶ್. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಈ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಯುವರಾಜ್ನ ಜೊತೆಗೆ ಹೊಂದಿದ್ದಂತಹ ನಂಟು, ಅದು ವ್ಯಾವಹಾರಿಕ ನಂಟೋ ಅಥವಾ ಬೇರೆ ತೆರನಾಂತ ಪರಿಚಯನೋ, ಒಟ್ನಲ್ಲಿ ಇದು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಿಸಿಬಿಯಿಂದ ಕಗ್ಗಂಟು ತರ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಯಾಕಂತಂದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಈಗಿನ ಸಂದರ್ಭ ಅಂದ್ರೆ ಸಂಜೆ ಸಂದರ್ಭದಲ್ಲಿ ಒಂದು ಬಿಗ್ ಶಾಕ್ ಆದಿತ್ತು. ನಾವೆಲ್ಲರೂ ಮುಂಚೆನೆ ಊಹೆ ಮಾಡಿದ ಹಾಗೆ ಬಹುಶಃ ಈ ರೀತಿ ಆಗಬಹುದು ಅಂತ ನಿರೀಕ್ಷೆ ಪಟ್ಟ ಹಾಗೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಕೊಡಲಾಗಿದೆ ಸಿಸಿಬಿಯಿಂದ. ಬೆಳಗ್ಗೆ 11 ಗಂಟೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನ ಅದರಲ್ಲಿ ಉಲ್ಲೇಖ ಆಗಿದೆ. 75 ಲಕ್ಷ ಹಣ ಯುವರಾಜ್ನ ಖಾತೆಯಿಂದ ರಾಧಿಕಾ ಕುಮಾರಸ್ವಾಮಿ ಅವರ ಖಾತೆಗೆ ಅವರೇ ನಿನ್ನೆ ಹೇಳಿದಾಗೆ, ಅಂದ್ರೆ ಯುವರಾಜ್ನ ಖಾತೆಯಿಂದ ಜೊತೆಗೆ ಅವರ ಭಾವನ ಖಾತೆಯಿಂದ ಬಂದಿರುವಂತಹ ಹಣ ಇದೆಯಲ್ಲ, ಅಡ್ವಾನ್ಸ್ ರೂಪದಲ್ಲಿ ಬಂದಿರುವಂತಹ ಹಣ, ಸೆಟ್ಟೇರದ ಸಿನಿಮಾಗೆ ಅಡ್ವಾನ್ಸ್ ರೂಪದಲ್ಲಿ ಬಂದಿರುವಂತಹ ಭಾರಿ ಹಣ ಇದೆಯಲ್ಲ, ಇದು ದೊಡ್ಡ ಕಗ್ಗಂಟನ ತರಬಹುದಾ ಅಂತ ಚಾನ್ಸಸ್ ಇದೆ. ಇನ್ಫ್ಯಾಕ್ಟ್ TV9 ನಿನ್ನೆ ಬೆಳಗ್ಗೆ 9 ಗಂಟೆ ಸಂದರ್ಭದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಯುವರಾಜ್ ಜೊತೆಗೆ ಹೊಂದಿರುವಂತಹ ನಂಟೇನು, ಆಮೇಲೆ ಈ ಪ್ರಕರಣದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರ ಮೇಲೆ ಅನುಮಾನ ವ್ಯಕ್ತ ಆಗ್ತಾ ಇರೋದಕ್ಕೆ ಕಾರಣ ಏನು, ಈ ತೆರನಾದಂತಹ ಸಂಗತಿಯ ಜೊತೆಗೆ ವಿಶೇಷವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ನಿರಂತರವಾಗಿ ಈ ಪ್ರಕರಣದಲ್ಲಿ ಯಾರ್ಯಾರು ಶಾಮೀಲಾಗಿರ್ಬೋದು ಅಥವಾ ಈ ಪ್ರಕರಣದಲ್ಲಿ ಯುವರಾಜ್ ಜೊತೆಗೆ ಯಾರ್ಯಾರು ಇಲ್ಲಿ ಪಾಲುದಾರರಿರ್ಬೋದು, ಯುವರಾಜ್ ಜೊತೆಗೆ ವ್ಯವಹಾರ ಹೊಂದಂತವ್ರು ಯಾರ್ಯಾರು, ಈ ತರದ ಸಂಗತಿಯ ಹಿಂದೆ ಬಿದ್ದಂತ ಸಂದರ್ಭದಲ್ಲಿ TV9ಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದ್ದು ಅಂತ ಅಂದ್ರೆ ಸಿಸಿಬಿ ರಾಧಿಕಾ ಕುಮಾರಸ್ವಾಮಿ ಅವರ ಕಡೆಗೆ ಮುಖ ಮಾಡಿದೆ ಅನ್ನುವಂಥದ್ದನ್ನ. ಹೀಗಾಗಿನೇ ನಿನ್ನೆ ಬೆಳಗ್ಗೆ 9 ಗಂಟೆಯಿಂದನೂ ಕೂಡ ನಿರಂತರವಾಗಿ ಈ ವಿಚಾರವನ್ನ ಎಳೆ ಎಳೆಯಾಗಿ ರಾಜ್ಯದ ಜನರ ಮುಂದಿಡುವಂತ ಪ್ರಯತ್ನವನ್ನ TV9 ಮಾಡಿತ್ತು. ಇವತ್ತು ನಾವು ಮಾಡದಂತ ಸುದ್ದಿಯ ಪ್ರಕಾರವಾಗಿನೇ ನಾವು ಗಮನಿಸೋದಾದ್ರೆ ಇದ್ದಂತ ನಿರೀಕ್ಷೆಗೆ ತಕ್ಕಂತೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಿಸಿಬಿಯಿಂದ ನೋಟಿಸ್ ಜಾರಿಯಾಗಿದೆ. ಆಮೇಲೆ ರಾಧಿಕಾ ಕುಮಾರಸ್ವಾಮಿ ಅವರ ಸಹೋದರ ರವಿರಾಜ್ ಈಗ ಆಲ್ರೆಡಿ ಒಂದು ಹಂತದ ವಿಚಾರಣೆಯನ್ನ ಎದುರಿಸಿ ಬಂದಿದ್ರು ಕೂಡ ಆತನಿಗೂ ಅವರಿಗೂ ಕೂಡ ಬಹಳ ಸಂಕಷ್ಟ ಮುಂದಿನ ಹಂತದಲ್ಲಿ ಬಹಳ ಸ್ಪಷ್ಟ ಅನ್ನುವಂಥದ್ದನ್ನ ನಾವಿಲ್ಲಿ ಗೆಸ್ ಮಾಡಬಹುದಾಗಿದೆ. ಇನ್ನು ನಟಿ ರಾಧಿಕಾ ಅವರಿಗೆ ಸಿಸಿಬಿ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಧಿಕಾ ಕುಮಾರಸ್ವಾಮಿ ಅವರ ಸಹೋದರ ರವಿರಾಜ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಸಿಬಿ ನೋಟಿಸ್ ಅನ್ನ ನೀಡಿದೆ, ಹೌದು ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಈಗ ಹಾಜರಾಗದೆ ಬೇರೆ ದಾರಿ ಇಲ್ಲ. ಇನ್ಫ್ಯಾಕ್ಟ್ ನಾಳೆ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗ್ತೀವಿ. ಬಟ್ ಏನಂತಂದ್ರೆ ಏನಾದ್ರು ಟೈಮ್ ಕೇಳ್ಬೋದಾ, ಸ್ವಲ್ಪ ದಿನಗಳು ಬಿಟ್ಟು ಹೋಗ್ಬೋದಾ ಅನ್ನುವಂಥ ನಿರೀಕ್ಷೆಯಲ್ಲಿದ್ವಿ. ಬಟ್ ಇಲ್ಲ, ನಾಳೆನೇ ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ರವಿರಾಜ್ ಹೇಳಿದ್ದಾರೆ. TV9 ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ TV9ಗೆ ರಾಧಿಕಾ ಕುಮಾರಸ್ವಾಮಿ ಅವರ ಸಹೋದರ ರವಿರಾಜ್ ಕೊಟ್ಟಿರುವಂತಹ ಹೇಳಿಕೆ ಇದಾಗಿದ್ದು, ನಾಳೆ ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅನ್ನುವಂಥದ್ದು ಹೇಳಿದ್ದಾನೆ. ಬಟ್ ಇಲ್ಲಿ ಸಂಗತಿ ಏನು ಅಂತ ಅಂದ್ರೆ ಈ 75 ಲಕ್ಷಕ್ಕೆ ಏನೋ ಲೆಕ್ಕ ಕೊಟ್ಬಿಡ್ಬೋದಾಗಿರ್ಬಹುದೇ ಏನೋ. ಆಮೇಲೆ ರವಿರಾಜ್ ಕೂಡ ತನ್ನ ಅಕೌಂಟಿಗೆ ಯಾವುದೋ ಹಣ ಬಂದಿಲ್ಲ ಅಂತ ಬಹುಶಃ ಸಿಸಿಬಿ ಮುಂದೆ ಬಹಳ ಕಾನ್ಫಿಡೆನ್ಸ್ ಆಗಿ ಅಂತ ಹೇಳೋದಕ್ಕೂ ಅವಕಾಶ ಇದೆ. ಆದರೆ ಇವರ ಹೆಸರಿನಲ್ಲಿರುವಂತ ಬೇರೆ ತೆರನಾದಂತ ಅಂದ್ರೆ ಬೇನಾಮಿ ಅಕೌಂಟ್ಗಳಿಗೆ ಏನಾದ್ರೂ ಹಣ ಹೋಗಿದ್ಯಾ ಅನ್ನುವಂಥದ್ದು ಇದೆಯಲ್ಲ, ಇದು ಇಲ್ಲಿ ಉರುಳಾಗ್ಬೋದಾ ಅಂತ ಚಾನ್ಸಸ್ ಇದೆ. ಆ ಹಣ ಯಾಕೆ ನಿಮ್ಮ ಅಕೌಂಟಿಗೆ ಬಂತು ಅಂತ ಕೇಳುವಂತ ಪ್ರಶ್ನೆಗಳು ಸಹಜವಾಗೇ ಇರುತ್ತೆ. ಆಮೇಲೆ ಇನ್ನೊಂದು ಸಂಗತಿ ಅಂತ ಅಂದ್ರೆ ಈಗ ರಾಧಿಕಾ ಕುಮಾರಸ್ವಾಮಿ ಅವರು ಯುವರಾಜ್ನಿಂದ ಯಾವ್ದಾದ್ರು ಪರ್ಪೋಸ್ಗೋಸ್ಕರ ಅವರು ಹಣವನ್ನ ಪಡ್ಕೊಂಡಿದ್ರೆ ಅದ್ರಲ್ಲಿ ಏನು ತಪ್ಪಲ್ಲ. ಜೊತೆಗೆ ಅದು ಬ್ಯಾಂಕ್ ಅಕೌಂಟ್ ಮುಖೇನವಾಗಿನೇ ಹೋಗಿರೋದು, ಅದರಲ್ಲಿ ನೋ ಡೌಟ್ ಅವರೇ ಹೇಳಿದಾಗೆ ಇದು ಅಕೌಂಟೆಡ್ ಮನಿ ಅಂತ ಹೇಳ್ಬೋದು. ಬಟ್ ಅದಕ್ಕೆ ಯಾವುದೇ ತರ ಅಂತ ಅಗ್ರಿಮೆಂಟ್ ಇಲ್ಲ. ಸೊ ಅದನ್ನ ಅನ್ಅಕೌಂಟೆಡ್ ಮನಿ ಅಂತಾನು ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಇರಬಹುದೋ ಏನೋ. ಬಟ್ ಅದರ ಜೊತೆಗೆ ಮತ್ತೊಂದು ಸಂಗತಿ ಏನು ಅಂತ ಅಂದ್ರೆ ಈಗ ಯುವರಾಜ್ನ ಬೆನ್ಬಿದ್ದಿರುವಂತದ್ದೇ ಆತ ಬಹಳ ವಂಚನೆ ಮಾಡಿ ಹಣವನ್ನ ಗಳಿಸಿದಾನೆ ಅಂತ. ಆ ವಂಚನೆ ಮಾಡಿದಂತ ಹಣವನ್ನ ಈಗ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾನೆ ಅಂತ ಅಂದ್ರೆ ಅದರಲ್ಲಿ ಪಾಲುದಾರರಾಗ್ಬಿಡ್ತಾರ ಇವರು ಅನ್ನುವಂಥದ್ದು ಒಂದು ಗುಮಾನಿ ಬರುತ್ತೆ. ಆಮೇಲೆ ರಾಧಿಕಾ ಕುಮಾರಸ್ವಾಮಿ ಅವ್ರ ಮುಖೇನವಾಗಿ ಆತ ಏನಾದ್ರೂ ಕೆಲ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದ ಅನ್ನುವಂಥದ್ದು ಏನಾದ್ರೂ ಇಲ್ಲಿ ಸ್ಪಷ್ಟ ಆದ್ರೆ ರಾಧಿಕಾ ಕುಮಾರಸ್ವಾಮಿ ಅವರಿಗೂ ಕೂಡ ಇದು ಬಹಳ ಸ್ಪಷ್ಟವಾಗಿ ಕಗ್ಗಂಟು ಆಗಬಹುದಾ ಅಂತ ಚಾನ್ಸಸ್ ತೀರಾ ಹೆಚ್ಚಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಈ ಮುಖೇನವಾಗಿ ಈ ಸ್ಯಾಂಡಲ್ವುಡ್ಗೆ ಈ 2021ರ ಸಂದರ್ಭದಲ್ಲೂ ಕೂಡ ಈ ತರನಾದಂತ ಸಮಸ್ಯೆಗಳು ಮುಂದುವರಿತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. 2020ರ ಸಂದರ್ಭದಲ್ಲಿ ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ನಟಿಯರು ಸಿಸಿಬಿ ವಿಚಾರಣೆಯನ್ನ ಎದುರಿಸಬೇಕಾಯ್ತು, ನಟರು ವಿಚಾರಣೆಯನ್ನ ಎದುರಿಸಬೇಕಾಯ್ತು. ಆ ನಂತರದಲ್ಲಿ ಕೆಲವರು ಜೈಲಿಗೂ ಹೋಗಿದ್ದನ್ನ ನಾವು ಗಮನಿಸಿದ್ವಿ, ಇನ್ನೂ ಕೆಲವರು ಜೈಲಲ್ಲೇ ಇದ್ದಾರೆ. 2021ರಲ್ಲೂ ಕೂಡ ಈ ತರನಾದಂತ ಸಮಸ್ಯೆಗಳು ಸ್ಯಾಂಡಲ್ವುಡ್ಗೆ ಸಂಬಂಧಪಟ್ಟ ಹಾಗಿನ ನಟಿಯರಿಗೆ ಅಥವಾ ಮುಂದಿನ ಹಂತದಲ್ಲಿ ಗೊತ್ತಿಲ್ಲ ಇನ್ಯಾರ್ಯಾರಿಗೂ ಉಳ್ಳಾಗುತ್ತೆ ಅಂತ ಅದೆಲ್ಲವೂ ಮುಂದುವರಿತಾ ಇರೋದನ್ನ ಗಮನಿಸ್ತಾ ಇದೀವಿ ನಾವು.
ಮಾಲ್ತೇಶ್ ಜಗೀನ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗೀನ್. ಅಲ್ಲಿಗೆ ಒಂದೆರಡು ದಿವಸ ಟೈಮ್ ಕೇಳೋದು ಅಥವಾ ಲಾಯರ್ಗಳ ಮುಖೇನವಾಗಿ ಮಾತನಾಡ್ಕೊಂಡು ಒಂದಷ್ಟು ದಿವಸ ನಂತರದಲ್ಲಿ ಹೋಗೋದು ಈ ತರದ್ ಯಾವುದೂ ಇಲ್ಲ. ನಾಳೆನೇ ವಿಚಾರಣೆಗೆ ಹಾಜರಾಗ್ತಾ ಇದ್ರೆ ಬಹುಶಃ ಅದಕ್ಕೆ ತಕ್ಕಂಗೆ ಅವರು ಪ್ರಿಪೇರ್ ಕೂಡ ಆಗಿದ್ದಾರೆ ಅಂತ ಕಾಣಿಸುತ್ತೆ ಮಾಲ್ತೇಶ್ ಜಗೀನ್. ಮಾಲ್ತೇಶ್, ಖಂಡಿತ ಏನಂತಂದ್ರೆ ನೀವಾಗ್ಲೇ ಹೇಳಿದಾಗೆ 2020 ಮಾತ್ರ ಅಲ್ಲ 2021 ಆರಂಭ ಕೂಡ ಸ್ಯಾಂಡಲ್ವುಡ್ ನ ನಟ ನಟಿಯರಿಗೆ ಒಂದಿಷ್ಟು ಸಂಕಷ್ಟದ ಸುಳಿವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಸದ್ಯಕ್ಕೆ ರಾಧಿಕಾ ಕುಮಾರಸ್ವಾಮಿ ಅವರ ಪ್ರಕರಣ ಈಗಾಗಲೇ ಏನಂತಂದ್ರೆ ಅವ್ರಿಗೂ ಕೂಡ ಸಹಜವಾಗಿ ಒಂದಿಷ್ಟು ಮಾಹಿತಿ ಇತ್ತು ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಅವರು ನಿನ್ನೆ ಏನೋ ಆ ರೀತಿಯ ಒಂದಿಷ್ಟು ಗಂಭೀರ ಆರೋಪ ಬಂದಂತ ತಕ್ಷಣದಲ್ಲೇ ಒಂದು ಸ್ಪಷ್ಟನೆಯನ್ನ ಕೊಟ್ಟು ನುಣುಚಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಬಟ್ ಆದ್ರೆ ಈಗ ಸಿಸಿಬಿ ಎದುರು ಅವರು ಖಂಡಿತವಾಗಿ ಹಾಜರಾಗಬೇಕಾಗಿದೆ. ಸೊ ಸಿಸಿಬಿ ಕೇಳ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡ್ಬೇಕಾಗಿದೆ. ಈಗಾಗಲೇ ಏನಂತಂದ್ರೆ ರಾಧಿಕಾ ಅವರ ಸಹೋದರ TV9ಗೆ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ರವಿರಾಜ್ ಅವರು ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ. ಸೊ ಏನು ಸಿಸಿಬಿ ಅಧಿಕಾರಿಗಳಿಂದ ನೋಟಿಸ್ ಬಂದಿರತಕ್ಕಂಥದ್ದು ಹೌದು, ನಾವು ನಾಳೆ ಖಂಡಿತ ವಿಚಾರಣೆಗೆ ಹಾಜರಾಗ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ವಿಚಾರಣೆಯಿಂದ ನುಣುಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲ್ಲ ಅನ್ನುವಂತ ಮಾತನ್ನ ರಾಧಿಕಾ ಕುಮಾರಸ್ವಾಮಿ ಅವರ ಸಹೋದರ ರವಿರಾಜ್ ಈಗ TV9ಗೆ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಏನಂತಂದ್ರೆ ಒಟ್ಟಾರೆಯಾಗಿ ರಾಧಿಕಾ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆನೆ ಅವರಿಗೆ ಒಂದಿಷ್ಟು ಮುಳುವಾಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರ್ತಕ್ಕಂಥದ್ದು. ಏನು 60 ಲಕ್ಷ ಹಣ ನನಗೆ ವರ್ಗಾವಣೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ನಿನ್ನೆ ಕೊಟ್ಟಿದ್ರು. ಅದರ ಬಗ್ಗೆ ಸಂಪೂರ್ಣವಾಗಿ ಈಗ ತನಿಖೆಗೆ ಒಳಪಡಬೇಕಾಗುತ್ತೆ. ಸಹಜವಾಗಿ ಸಿಸಿಬಿ ಕೊಡ್ತಾ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡ್ಬೇಕಾಗುತ್ತೆ ಮಾಲ್ತೇಶ್. ಓಕೆ ಥ್ಯಾಂಕ್ ಯು ಮಾಲ್ತೇಶ್ ಜಗೀನ್. ಅಲ್ಲಿಗೆ ಅವ್ರು ನಾಳೆ ವಿಚಾರಣೆಗೆ ಹಾಜರಾಗ್ತಾ ಇದ್ರೆ ಅದರಲ್ಲಿ ನೋ ಡೌಟ್. ಬಟ್ ನಾಳಿನ ವಿಚಾರಣೆಯಲ್ಲಿ ಯಾವ ತೆರನಾದಂಥ ಪ್ರಶ್ನೆಗಳು ಎದುರಾಗಬಹುದು ಅಂತ ಒಂದು ಹಂತದ ಮಾಹಿತಿಯೂ ಕೂಡ ಅವ್ರಿಗೆ ಇರುತ್ತೆ. ಅವರು ಅದಕ್ಕೆ ತಕ್ಕಂಗೆ ಈಗ ತಯಾರಾಗಬೇಕಾದಂತಹ ಅನಿವಾರ್ಯತೆಯೂ ಬಂದಿದೆ. ರಾಧಿಕಾ ಅವರಿಗೆ ಸಂಬಂಧಪಟ್ಟ ಹಾಗೆ ಈ ಹಣದ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ದೆಲ್ಲ ವಿಚಾರ ಬ್ರೇಕ್ ಮಾಡಿದಂಥದ್ದು TV9. ಇನ್ಫ್ಯಾಕ್ಟ್ TV9ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ಗಳು ಬೆಳಗ್ಗೆ ನಿನ್ನೆ 9 ಗಂಟೆಯಿಂದ ಶುರುವಾಯಿತು. ಸ್ವೀಟಿ ಬಲು ಘಾಟಿ ಅನ್ನುವಂಥ ಶೀರ್ಷಿಕೆಯ ಅಡಿ ರಾಧಿಕಾ ಕುಮಾರಸ್ವಾಮಿಗೂ ಯುವರಾಜ್ಗೂ ಇರುವಂತ ವ್ಯಾವಹಾರಿಕ ಸಂಬಂಧ ಏನು ಅನ್ನುವಂತ ಇಂಚಿಂಚು ಡೀಟೇಲ್ಸ್ ಅನ್ನ ರಾಜ್ಯದ ಜನರ ಮುಂದಿಡುವಂತ ಕೆಲಸವನ್ನ ಮಾಡಿದಂಥದ್ದು TV9. ಹಾಗೆ 75 ಲಕ್ಷದ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಅವರಿಗೆ ಬಹಳ ಸಮಸ್ಯೆ ತಂದಿಡಬಹುದು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ನಿನ್ನೆ TV9 ಈ ವಿಚಾರವನ್ನ ಪ್ರಸ್ತಾಪ ಮಾಡಿತ್ತು. ಈ ಕಾರಣಕ್ಕಾಗಿನೇ ಯಾವಾಗ TV9ನಲ್ಲಿ ವಿಚಾರ ಪ್ರಸ್ತಾಪ ಆಯಿತು ಅದಾದ ನಂತರದಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಬಹಳ ಬೇಗನೆ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಇದ್ದಂತ ಅನುಮಾನಗಳನ್ನ ಪರಿಹರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅದು ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ಆ ನಂತರದಲ್ಲೂ ಕೂಡ TV9ಗೆ ಸಿಸಿಬಿ ಮೂಲಗಳಿಂದ ಸಿಗ್ತಾ ಇದ್ದಂತ ಖಚಿತ ಮಾಹಿತಿಯ ಆಧಾರದ ಮೇಲೆ ಇದು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸಮಸ್ಯೆಯನ್ನ ತಂದಿಡುತ್ತೆ. ಇದು ಕೇವಲ 75 ಲಕ್ಷದ ವಿಚಾರ ಅಲ್ಲ. ಬಹುಶಃ ರಾಧಿಕಾ ಕುಮಾರಸ್ವಾಮಿ ಅವರ ಕೆಲ ಪರಿಚಯಸ್ಥರಿಗೆ ಅವರ ಸಹೋದರನು ಕೂಡ ಇರಬಹುದು, ಅವರಿಗೆ ಈ ಬೇನಾಮಿ ಅಕೌಂಟ್ಗಳು ಕೂಡ ಕಂಟಕ ತರಬಹುದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿತ್ತು. ಈಗ ಅದಕ್ಕೆ ತಕ್ಕ ಹಾಗೇನೆ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ಕೊಟ್ಟಿದೆ. ಇದು ಇವರೆಗಿನ ಪ್ರಮುಖ ಸುದ್ದಿ.